ಒಬ್ಬ ಚಿಕ್ಕ ಹುಡುಗ ಕೇವಲ 15 ವಯಸ್ಸಿಗೆ ಸ್ಕೂಲನ್ನು ಬಿಡಬೇಕಾಯಿತು. ಕಾರಣ ಬಡತನ. ಕುಟುಂಬವನ್ನು ನಡೆಸೋಕೆ ಓದಿಗಿಂತ ಕೆಲಸವೇ ಇಂಪಾರ್ಟೆಂಟ್ ಆಯಿತು. ದಿನಕ್ಕೆ 16 ಗಂಟೆಗಳ ಕೆಲಸ, ಚಿಕ್ಕ ಸಂಬಳ, ದೊಡ್ಡ ಜವಾಬ್ದಾರಿಗಳು. ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ನನ್ನ ಜೀವನ ಇಷ್ಟೇ ಅಂತ ಸೈಲೆಂಟ್ ಆಗ್ತಾರೆ. ಆದರೆ ಆ ಹುಡುಗ ಒಂದು ನಿರ್ಧಾರವನ್ನು ತೆಗೆದುಕೊಂಡ. ಆ ಒಂದು ನಿರ್ಧಾರ ಮುಂದೊಂದು ದಿನ ದೊಡ್ಡ ಇತಿಹಾಸವಾಯಿತು. ಆ ಹುಡುಗ ಬೇರೆ ಯಾರೂ ಅಲ್ಲ, ಲೀಕಾ ಶಿಂಗ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಲೀಕಾ ಶಿಂಗ್ ಹುಟ್ಟಿದ್ದು ಚೀನಾದಲ್ಲಿ. ಆದರೆ ಯುದ್ಧ, ಬಡತನ ಕಾರಣಕ್ಕಾಗಿ ಕುಟುಂಬದ ಸಮೇತ ಹಾಂಗ್ಕಾಂಗ್ಗೆ ವಲಸೆ ಹೋದರು. ಅಲ್ಲೇ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಕೆಲಸ ಮಾಡುತ್ತಲೇ ವ್ಯಾಪಾರ ಹೇಗೆ ನಡೆಯುತ್ತೆ ಅಂತ ಗಮನಿಸಿದರು. ಮಾರ್ಕೆಟ್ ಅರ್ಥ ಮಾಡಿಕೊಂಡ್ರು, ಜನರನ್ನು ಅರ್ಥ ಮಾಡಿಕೊಂಡ್ರು. ಹೀಗೆ 1950ರಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಕಂಪನಿ ಆರಂಭಿಸಿದ್ರು. ದೊಡ್ಡ ಹೂಡಿಕೆ ಇರಲಿಲ್ಲ, ದೊಡ್ಡ ಬ್ಯಾಕ್ಗ್ರೌಂಡ್ ಕೂಡ ಇರಲಿಲ್ಲ, ಆದರೆ ದೊಡ್ಡ ವಿಷನ್ ಇತ್ತು. ಹಂತ ಹಂತವಾಗಿ ಬೆಳೆದರು. ನಂತರ ಅವರ ಒಂದು ನಿರ್ಧಾರ ಇಡೀ ಜೀವನವನ್ನೇ ಚೇಂಜ್ ಮಾಡಿತು. ಈ ಬಾರಿ ಲೀಕಾ ಶಿಂಗ್ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಟ್ರು. ಇತರರು ಭಯ ಪಡುವಾಗ ಅವರು ಭೂಮಿಯನ್ನ ಖರೀದಿಸಿ ಮುನ್ನುಗ್ಗಿದ್ರು. ಅದೇ ಅವರ ಕಂಬ್ಯಾಕ್ ಸೀಕ್ರೆಟ್. ಜಗತ್ತು ಸಂಕಷ್ಟವನ್ನ ನೋಡಿದ ಜಾಗದಲ್ಲಿ ಲೀಕಾ ಶಿಂಗ್ ಅವಕಾಶವನ್ನ ನೋಡಿದರು. ಕ್ರಮೇಣ ಬಂದರು ಟೆಲಿಕಾಂ, ಎನರ್ಜಿ, ಇನ್ಫ್ರಾಸ್ಟ್ರಕ್ಚರ್, ಹೀಗೆ ತನ್ನ ವ್ಯಾಪಾರ ಸಾಮ್ರಾಜ್ಯವನ್ನ ವಿಸ್ತರಿಸಿದರು. ಕೊನೆಗೆ ಒಬ್ಬ ಬಡ ಕುಟುಂಬದ ಹುಡುಗ ಏಷ್ಯಾದ ಅತ್ಯಂತ ಪ್ರಭಾವಶಾಲಿ ಉದ್ಯಮಿಗಳಲ್ಲಿ ಒಬ್ಬನಾದ. ಲೀಕಾ ಶಿಂಗ್ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ಬಡತನ ಆರಂಭ ಮಾತ್ರ, ಅದು ನಿಮ್ಮ ಗುರಿಯಲ್ಲ. ದುಡ್ಡು ಇಲ್ದಿದ್ರು, ಶಿಕ್ಷಣ ಮಧ್ಯದಲ್ಲಿ ನಿಂತಿದ್ರು, ಕಲಿಯೋದನ್ನ ನಿಲ್ಲಿಸದೆ ಇದ್ರೆ ನಿಮ್ಮ ಬೆಳವಣಿಗೆ ಎಂದಿಗೂ ನಿಲ್ಲೋದಿಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲರೂ ಭಯಪಡುವಾಗ ಅವಕಾಶವನ್ನ ನೋಡಲು ಸಾಧ್ಯವಾದರೆ ಅಲ್ಲಿಯೇ ನಿಜವಾದ ಸಂಪತ್ತು ಹುಟ್ಟುತ್ತೆ. 15ನೇ ವಯಸ್ಸಿನಲ್ಲಿ ಶಾಲೆಯನ್ನ ಬಿಟ್ಟ ಹುಡುಗ ಇವತ್ತು ಏಷ್ಯಾದ ವ್ಯವಹಾರ ಇತಿಹಾಸದ ಒಂದು ದೊಡ್ಡ ಲೆಜೆಂಡ್. ಪರಿಸ್ಥಿತಿಗಳು ನಿಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು, ನಿಮ್ಮ ವಿಷನ್ ದೊಡ್ಡದಾಗಿದ್ರೆ ಒಂದು ದಿನ ಜಗತ್ತೇ ನಿಮ್ಮ ಬಗ್ಗೆ ಮಾತನಾಡುತ್ತೆ. ಇದೇ ಲೀಕಾ ಶಿಂಗ್ ಕಂಬ್ಯಾಕ್ ಮೈಂಡ್ ಸೆಟ್. ಸೊ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.